ಜನರ ಲೈಫ್ ಸುಧಾರಣೆ ಆಗಬೇಕು ಅಂದ್ರೆ ನಾವು ರೂಟ್ ಕಾಸ್ ನ ಅಡ್ರೆಸ್ ಮಾಡಬೇಕು. ರೂಟ್ ಕಾಸ್ ಏನಿಲ್ಲಿ ಲೈಫ್ ಸ್ಟೈಲ್ ನ ಸುಧಾರಣೆ ಮಾಡೋದು. ಲೈಫ್ ಸ್ಟೈಲ್ ಅಂದ್ರೆ ಏನು? ಒಳ್ಳೆ ಊಟ ಮಾಡಬೇಕು. ಆ ಒಳ್ಳೆ ಊಟದಲ್ಲಿ ಪ್ರೋಟೀನ್, ಫೈಬರ್, ಕಾರ್ಬ್ಸ್, ಫ್ಯಾಟ್ಸ್ ಎಲ್ಲ ಕಾಂಬಿನೇಷನ್ ಪ್ರಾಪರ್ ಆಗಿರ್ಬೇಕು. ಆಯ್ತಾ? ಅದೇ ರೀತಿ ಕ್ಯಾಲರೀಸ್ ನ ಟ್ರ್ಯಾಕ್ ಮಾಡ್ಬಿಟ್ಟು weight ಲಾಸ್ ಮಾಡಬೇಕು ಅಂದ್ರೆ ಡಿಫಿಸಿಟ್ ಇರಬೇಕು. ಇದೇ ರೀತಿ ಒಂದು 30 ರಿಂದ 40 ನಿಮಿಷ ವೇಟ್ ಟ್ರೈನಿಂಗ್. ಯಾಕೆಂದ್ರೆ ಬೋನ್ಸ್, ಲೆಗಮೆಂಟ್ಸ್, ಟೆಂಡನ್ಸ್ ನಿಮಗೆ ಒಂದು ಸ್ಟ್ರೆಂತ್ ಬರಬೇಕು ಬಾಡಿಗೆ. ಅದೇ ರೀತಿ ಹಾರ್ಟ್ ಮಸಲ್ ಚೆನ್ನಾಗಬೇಕು ಅಂದ್ರೆ ಕಾರ್ಡಿಯೋ ಆಡ್ ಮಾಡಬೇಕು. ಅಂಡ್ ನಿದ್ದೆ, ವಾಟರ್, ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಎಲ್ಲ ಚೆನ್ನಾಗಿ ಮಾಡಬೇಕು. ಇದೆಲ್ಲ ರಿಕವರಿ ಅಂತಾರೆ. ಸೊ ಇದೆಲ್ಲದ್ರ ಬಗ್ಗೆ ನೀವು ಅಡ್ವೈಸ್ ಮಾಡಬೇಕು. ನೀವು ಆಕ್ಚುಲಿ ಡಾಕ್ಟರ್ನ ದೇವ್ರಂತ ಹೇಳಿ ನಂಬ್ತೇವೆ ನಾವು. ಆಯ್ತಾ? ನೀವು ಡಾಕ್ಟರ್ ಸ್ಥಾನದಲ್ಲಿ ಇಟ್ಕೊಂಡು ನೀವು ಹೆದರಿಸ್ಬಿಟ್ಟು ಹಾಗ್ ಮಾಡ್ಬೇಡಿ, ಹೀಗ್ ಮಾಡ್ಬೇಡಿ ಅಂದ್ರೆ ನ್ಯಾಯನಾ? ಇದು ನನ್ನ ಕಳಕಳಿಯ ಮನವಿ. ಆಯ್ತಾ? ನನ್ನ ಫ್ರೆಂಡ್ಸ್ ಡಾಕ್ಟರ್ಸ್ ಇದ್ದಾರೆ, ಸುಮಾರು ಜನ ಒಳ್ಳೆ ಒಳ್ಳೆ ವ್ಯಾಲ್ಯೂಯಬಲ್ ಕಾಂಟೆಂಟ್ಸ್ ಕೊಡ್ತಾರೆ. ನಾನು ಎಷ್ಟೇ ಡೌಟ್ಸ್ ಇದ್ರೆ ಅವ್ರಿಗೆ ಕೇಳೋದು. ಸೊ ಅವ್ರು ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದ್ರೆ ಐ ಫೀಲ್ ವೆರಿ ಗುಡ್ ಅಂಡ್ ಐ ಅಪ್ರಿಶಿಯೇಟ್ ದೆಮ್. ಬಟ್ ಕೆಲವು ಡಾಕ್ಟರ್ಸ್ ಏನಕ್ಕೆ ಇಷ್ಟು ಎಗೇನ್ಸ್ಟ್ ಇದ್ದಾರೆ ಐ ಆಮ್ ನಾಟ್ ಶೋರ್. ಎಸ್ಪೆಷಲಿ ಪ್ರೋಟೀನ್ ಅಂತ ಬಂದಾಗಲಿ ಅಥವಾ ಜಿಮ್ ವರ್ಕೌಟ್ ಅಂತ ಬಂದಾಗಲಿ ತುಂಬಾ ಏನಂತಾರಲ್ಲ ಹೆದರಿಸ್ತಾರೆ. ಅಂಡ್ that will make people so obese, that will make people sedentary, and that will make people unfit. ಸೊ ಈ ರೂಟ್ ಕಾಸ್ ನಾವು ಎಲ್ಲಿವರೆಗೂ ಅಡ್ರೆಸ್ ಮಾಡಲ್ವಲ್ಲ ಅಲ್ಲಿವರೆಗೂ ನಮ್ಮ ಇಂಡಿಯನ್ಸ್ ಅಥವಾ ನಮ್ಮ ಜನರು ಡಿಸೀಸ್ ಗಳಿಗೆ ಒಳಗಾಗ್ತಾನೆ ಇರ್ತಾರೆ. ಅವರಿಗೆ ಇಶ್ಯೂಸ್ ಬರ್ತಾನೆ ಇರುತ್ತೆ. ಯಾಕಂದ್ರೆ ಅವ್ರಿಗೆ ಅರ್ಥ ಆಗಲ್ಲ ನೀವು ಎಷ್ಟಂತ ಟ್ಯಾಬ್ಲೆಟ್ಸ್ ತಗೋತೀರಾ, ಎಷ್ಟಂತ ನೀವು ಮೆಡಿಕೇಶನ್ಸ್ ಮಾಡ್ತೀರಾ. ಎಲ್ಲಿವರೆಗೂ ನೀವು ಫುಡ್ ಪ್ರಾಪರ್ ಆಗಿ ಫುಡ್ ನ ಒಂದು ಮೆಡಿಕೇಶನ್ ಅಂತ ಹೇಳಿ ಕನ್ಸಿಡರ್ ಮಾಡಲ್ವಲ್ಲ ಅಲ್ಲಿವರೆಗೂ ನಾವು ಇಶ್ಯೂಸ್ ಫೇಸ್ ಮಾಡೇ ಮಾಡ್ತೀವಿ.